ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೆಳೆಯರೆ, ಇವತ್ತೊಂದು ವಿಷಯ ಹೇಳಲೇಬೇಕು ನಿಮಗೆ. ನನ್ನ ಹತ್ತಿರ ಇವಾಗ 10 ಫೈಟರ್ ಮರಿ ತರಿಸ್ದೆ ನಾನು. ಅದು ನಮ್ಮೂರಂದ್ರೆ ಹಂಚನಾಳ ಸೈಡ್ ಮತ್ತು ಹೆಬ್ಬಾಳ ಅಳಗೋಡಿ ಆ ಏರಿಯಾದಾಗ ಕುರುಬೂರು ಕಡೆಯಿಂದ ಕಲೆಕ್ಟ್ ಮಾಡಿರೋದು ಇದು. ಒಳ್ಳೆ ಸೂಪರ್ ಕ್ವಾಲಿಟಿ ಕೋಡ್ನ್ಯಾಗಾತು ಮತ್ತು ಅದ್ರದ್ದು ನೋಡಿರಂತ ಹೆಂಗೆ ಯಾವ ರೀತಿ ಸಿಟ್ಟಿಂದ ಅದಾವ ಮರಿ ಅನ್ನೋದು ತೋರಿಸ್ತೇನೆ ನಿಮಗೆ. ಇವಾಗ ಭಾಳ ಸೂಪರ್ ಮರಿ ತಂದೇನಿ ಆರಿಸೆ. 10ಕ್ಕೆ 10 ಫೈಟರ್ ಮರಿ ಅದಾವೆ, ಡಬಲ್ ಬೋನ್ ಇದ್ದದ್ದು ಅದಾವೆ ಮತ್ತು ಗಡ್ಡ್ಯಾಗ ಮಾತ್ರ ಸೂಪರ್. ಇದೆಲ್ಲ ವಿಷಯ ತೋರಿಸ್ತೇನೆ. ಬಟ್ ಮನಸ್ಸಿಗೆ ಒಂದಿಟ್ಟು ಭಾಳ ಕೆಟ್ಟನು ಅನಿಸ್ತು. ಜಮ್ಮು ಕಾಶ್ಮೀರದ ಈ ಪಹಲ್ಗಾಂವ್ದು ಅಟ್ಯಾಕ್ ಏನೈತಲ್ಲ ಮಿಲಿಟೆಂಟದ್ದು. ಬಟ್ ಆ ಏರಿಯಾದಾಗೂ ನಾ ಡ್ಯೂಟಿ ಮಾಡಿದ್ದೆ 2 ವರ್ಷ, 2016ರಾಗ. ಆ ಟೈಮ್ದಾಗೂ ಆ ಏರಿಯಾ ಅಷ್ಟೇನು ಚಲೋ ಇದ್ದಿರಕ್ಕಿಲ್ಲ, ಭಾಳ. ಯಾಕಂದ್ರೆ ಆದ್ರೆ ಒಂದೇ ವಿಷಯ ನನಗೆ ಚಿಂತೆ ಅದಕ್ಕೆ ಬಂದತ್ತಂದ್ರೆ ಚೇಂಜ್ ಆಗಿತ್ತು. 24ರಾಗ ನಾನು ಅಮರನಾಥ್ ಯಾತ್ರೆ ಮಾಡಿದ್ನಿ. ಎಷ್ಟೋ ಜನ ಸಿವಿಲಿಯನ್ ಮಾತ್ರ ಸಪೋರ್ಟ್ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆದ್ರೆ ಊರಾಗಿನ ಮಂದಿಗೆ ಗೊತ್ತಿಲ್ಲಂಗೆ ಅವ್ರು ಹೆಂಗೆ ಬಂದರು. ಒಂದನೇದ್ದು ಅವರು ಪ್ಲ್ಯಾನಿಂಗ್ ಮಾಡ್ಕೊಂಡು ಉಳ್ದಿದ್ದು ಹೆಂಗೆ, ಹೊಳ್ಳೆ ಅಲ್ಲಿ ಹೋಗಿದ್ದು ಹೆಂಗೆ, ಆ ಜನಕ್ಕೆ ಲೋಕಲ್ ಇದ್ದ ಜನಕ್ಕೆ ಮಾತ್ರ ಗೊತ್ತಿದ್ದೇ ಇರ್ತೈತಿ. ಅಷ್ಟು ಕ್ಲೂ ಇಲ್ಲಿಲ್ಲೇ ಯಾರು ಉಳ್ಯಾಕ ಪ್ಲ್ಯಾನಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಏರಿಯಾದಾಗ ನಾ ಡ್ಯೂಟಿ ಮಾಡೇನಿ. ಎಷ್ಟೋ ಮಂದಿ ಸಪೋರ್ಟ್ ಮಾಡ್ಯಾರ ನಮ್ಗೆ ಆ ಟೈಮ್ದಾಗ. ಮಿಲಿಟೆಂಟ್ ಆ್ಯಕ್ಟಿವಿಟಿ ಹೇಳ್ತಿದ್ರು. ಬಟ್ ಈಗ ಇನ್ನೂ ಹೆಚ್ಚಿಗೆ ಹೇಳ್ಬೇಕು, ಯಾಕಂದ್ರೆ ಇನ್ಕಮ್ ಅನ್ನೋದು ಕಾಶ್ಮೀರದಾಗ ಈಗ ಹೆಚ್ಚಿಗೆ ಐತಿ ಪ್ರವಾಸಿಗರು. ಯಾಕಂದ್ರೆ ನಾನು 24ರಾಗ ಅಮರನಾಥ್ ಯಾತ್ರಾದಾಗ ನೋಡಿನಿ, ಗಾಡಿಯಿಂದ ಹಿಡಿದು ಹೋಟೆಲ್ ಬಗ್ಗೆ ಎಲ್ಲ ಸಣ್ಣ ಸಣ್ಣ ಅಂಗಡಿಯಾರಿಗೆ ಸಹಿತ ಇನ್ಕಮ್ ಜಾಸ್ತಿ ಇತ್ತು. ಬಟ್ ಸಪೋರ್ಟ್ ಕೊಡ್ಬೋದಿತ್ತು, ಯಾಕೆ ಕೊಡಲಿಲ್ಲ ಅನ್ನೋದು ಅದೊಂದು ಚಿಂತೆ ಭಾಳ ಆಗ್ತೈತಿ. ಅದೆಲ್ಲ ಆಗಲಿ. ಇದನ್ನು ಮಾತ್ರ ನಾನು ಭಾಳ ಒಂದಿಟ್ಟು ಮನಸ್ಸಿಗೆ ಭಾಳ ಫೀಲಿಂಗ್ ಆಗ್ತದೆ. ಸೈನಿಕನಾಗಿ ಹೇಳತ್ತೇನೆ. ಯಾಕಂದ್ರೆ ಆ ಏರಿಯಾದಾಗ ನಾನು ಕಾಶ್ಮೀರದ ಡ್ಯೂಟಿನೇ 8 ವರ್ಷ ನಂದು. 8 ವರ್ಷ ನಾ ಕಾಶ್ಮೀರದಾಗ ಡ್ಯೂಟಿ ಮಾಡೀನಿ. ಅದು ಭಾಳ ಮನಸ್ಸಿಗೆ ಕೆಟ್ಟ ಅನ್ನಿಸ್ತೆ. ಬಟ್ ಈಗಾರ ಚೇಂಜಿಂಗ್ ಆಗೈತಿ ಅನ್ನೋದು ಭಾಳ ನನಗೊಂದಿಟ್ಟು ಖುಷಿ ತಂದಿತ್ತು 24ರ ಅಮರನಾಥರದ ಯಾತ್ರೆ. ಬಟ್ ಈ ಅಟ್ಯಾಕ್ ಆಗಿಂದಾಗ ಮಾತ್ರ ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತೆ. ಈಗ ನಾನು ಫಾರ್ಮಿನ ಬಗ್ಗೆನೂ ಹೇಳಲೇಬೇಕು ನಿಮ್ಗೆ. ಫೈಟರ್ ಮರಿ ತೋರಿಸ್ತೇನೆ ಈಗ, ಭಾಳ ಸೂಪರ್ ಕ್ವಾಲಿಟಿವು. ನನ್ನ ಮರಿನೂ ಯಾವ ರೀತಿ ಗ್ರೋತ್ ಬಂದಾವೋ ಅದನ್ನು ತೋರಿಸ್ತೇನೆ. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೀವನದಾಗ ಛಲ ಅನ್ನೋದು ಬೇಕು ಮನುಷ್ಯಾಗ. ನಾನು ದೇಶ ಸೇವೆ ಮಾಡುವಾಗ ಬಾರ್ಡರ್ನಾಗ ಆದರೂ ಪಾಕಿಸ್ತಾನ ಬಾರ್ಡರ್ನಾಗ ಅದೇ ರೀತಿ ಛಲ ಅನ್ನೋದು ತೊಟ್ಟ ಯೂನಿಟ್ನಾಗ ಹೆಸರು ಮಾಡಿದ್ನಿ. ಬಟ್ ಇದ್ರಾಗ ನಾ ಶ್ರಮ ಪಡಾಕತ್ತಿದ್ದೆ. ಅದಕ್ಕಂದ್ರೆ ಇದ್ರಾಗೂ ಸಕ್ಸಸ್ ಆಗಬೇಕು. ಕೆಲಸ ನಾವು ಸ್ವಂತ ಮಾಡಿದ್ರೆ ಸಕ್ಸಸ್ ಆಕತ್ತೆ ಅನ್ನೋದು ತೋರಿಸ್ಬೋದು. ಯಾಕಂದ್ರೆ ನನಗೆ ಪೆನ್ಷನ್ ಬರ್ತೈತೆ, ಪೆನ್ಷನ್ ಮೇಲೆ ನಾ ಜೀವನ ಮಾಡ್ಬೋದು. ಬಟ್ ಇದ್ರಾಗ ಇರೋ ಸುಖ ಅದ್ರಾಗಿಲ್ಲ. ಬೇರೆ ಎಲ್ಲರ ಯಾವಂದ್ರೆ ಕೈಯಾಗ ನೌಕರಿ ಮಾಡೋ ಬದಲಿ ಈಗ ನನಗೆ ಸೇಮ್ ಪೇಮೆಂಟ್ ಆಗಿಬಿಡ್ತೈತಿ ಕೆಲಸ ಮಾಡೋಕ್ಕೆ. ನಾನು ನಮ್ಮ ಮಳ್ಯಾಗ ಕೂಡಿ ಅವನ್ನ ಕೂದ್ಲಾಗ ಕಟ್ ಮಾಡಿದ್ವಿ. ಎದ್ರ ಸಂಬಂಧ ಅಂದ್ರೆ ಒಂದು ಸ್ವಲ್ಪ ಕೋಡ್ ಚಂದ ಕಾಣಲಿ ಅಂಥೇಳಿ ಮಾಡಿದ್ವಿ ಅದನ್ನು. ನಮ್ಮ ಮಳ್ಯಾ ನಾನು ಆಗ ಕಟ್ ಮಾಡಾಕ್ತಿದ್ವಲ್ಲ. ಈಗ ನೋಡ್ರಿ ಮರಿ ಹೆಂಗೆ ರೆಸ್ಟ್ ಮಾಡತ್ತವೆ, ಇವು ಹೆಂಗೆ ಗ್ರೋತ್ ಬಂದಾವು. ದಿನಕ್ಕೆ ಇವು ಗ್ರೋತ್ ಚಲೋ ಬರತ್ತವೆ. ಯಾಕಂದ್ರೆ ಪೀಲ್ಡ್ ಹಂಗೈತಿ, ಆಮೇಲೆ ಸೈಲೇಜು ಹಂಗೈತಿ. ನೋಡ್ರಿ ಇವು ಹೆಂಗೆ ಕಾಣತ್ತವೆ ಫೈಟರ್ ಮರಿ. ಒಂದರ್ಕಿನ ಒಂದು 6 ಮರಿ ಇಷ್ಟು ಸಿಟ್ಟು ಅದಾವೆ. ಇವು ಫುಲ್ ರ್ಯಾಶ್, ಕೋಡ್ನಾಗೂ ಹಂಗೆ ಅದಾವೆ. ಬಟ್ ಡಬಲ್ ಬೋನ್ ಅದಾವೆ. ನಾನು ಇನ್ನೂ ಒಂದು 15-20 ದಿನ ಅಲ್ಲ, ಒಂದು ತಿಂಗಳು ಮೇಯಿಸ್ತಾನೆ. ಇದ್ರಾಗ 2 ಮರಿನ ಮಾತ್ರ ನಾನು ಕಣಕ್ಕೆ ಹಾಕ್ಬೇಕು ಅನ್ನೋದೈತಿ. ನಾ ಇಟ್ಕೊಂಡು ಉಳ್ಕಿದ್ದು ಯಾರಿಗಾರ ಇಂಟ್ರೆಸ್ಟ್ ಇದ್ದಾರೆ ಹೇಳ್ತಾನೆ ನಿಮ್ಗೆ. ಈಗಂಕ್ರಿ ಸೇಲ್ ಮಾಡೋದಿಲ್ಲ, ಸೇಲ್ ಮಾಡುವಾಗ ಹೇಳ್ತಾನೆ ನಿಮ್ಗೆ. ಮತ್ತು ವಿಡಿಯೋ ಹಾಕ್ತೇನೆ. ಆಗ ನಿಮಗೆ ಬೇಕಂದ್ರೆ ಬರ್ಬೋದು. ಯಾಕಂದ್ರೆ ನಾನು ತಯಾರು ಮಾಡ್ಬೇಕಾಗೈತೆ. ಯಾಕಂದ್ರೆ ಅವಕ್ಕೆ ಈಗ ಬಂದಿಂದಾಗ ಜಂತ ಔಷಧಿ ಕೊಟ್ಟಿನಿ, ಈಗ ಲಿವರ್ ಟಾನಿಕ್ ಕೊಟ್ಟೀನಿ. ಯಾಕಂದ್ರೆ ಕುರ್ಗ್ಯಾರದ್ರಾಗ ಇಷ್ಟು ಮೇಂಟೆನೆನ್ಸ್ ಆಗೋದಿಲ್ಲ. ಅದ್ರಾಗ ಎಷ್ಟೋ ಉಣ್ಣಿ ತೆಗೆದಿವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಮತ್ತು ಈಗ ಇನ್ನೊಂದಿಷ್ಟು ದಿನ ಬಿಟ್ಟು ಅದನ್ನು ಮೇಂಟೆನೆನ್ಸ್ ಮಾಡಿದ್ವಿ ಅಂದ್ರೆ ಕರೆಕ್ಟ್ ಬರ್ತೈತಿ. 2 ಮರಿ ಸಣ್ಣದ. ಈ ಮರಿ ನೋಡ್ರಿ ರ್ಯಾಸ್ ಐತಿ, ಅದು ಸಣ್ಣದೈತಿ. ಅದೊಂದು ಮರಿ ಸಾಂದೈತಿ. ಇಲ್ಲೇ ವೈಟ್ ತೋರಿಸ್ತೇನೆ ನಿಮ್ಗೆ. ಇದೊಂದು ವೈಟ್ ಮರಿ, ಇದೊಂದು ಸಾಂದೈತಿ. 2 ಸಣ್ಣ ಅದಾವೆ, 8 ದೊಡ್ಡ ಅದಾವೆ. ಫುಲ್ ರ್ಯಾಶ್ ಅದಾವೆ ಮಾತ್ರ. ಎರಡು ಮರಿ ಮಾತ್ರ ನಾ ಇಟ್ಕೊಂಡು ಉಳ್ಕಿದ್ದು ಸೇಲ್ ಮಾಡ್ತೇನೆ. ಸೇಲ್ ಮಾಡುವಾಗ ಮಾತ್ರ ನಿಮ್ಗೆ ಹೇಳ್ತೇನೆ. ಇವಾಗ ನಮ್ಮ ಹತ್ರ ಸೈಲೇಜು ಸಿಗ್ತೈತಿ. ಸೈಲೇಜ್ ಅಂದ್ರೆ ನಮ್ಗೆ ಪರಿಚಯ ಇರೋರು, ಅವ್ರು ಸೈಲೇಜ್ ಮಾತ್ರ ಸೂಪರ್ ಕ್ವಾಲಿಟಿ ಕೊಡ್ತಾರೆ. ಒಳ್ಳೆ ಪೀಲ್ಡ್ ಸಿಗ್ತೈತಿ. ಲಿವರ್ ಟಾನಿಕ್ ಬೇಕಂದ್ರೆ 5 ಲೀಟರ್ ಸಿಗ್ತೈತಿ. ಆದರೆ ಪೀಲ್ಡ್ ಮೇಂಟೈನ್ ಮಾಡುವಾಗ ಇದನ್ನು ಮಾಡೋದು ಮಾತ್ರ ಮರಿಬೇಡ್ರಿ. ಕಾಟ ಇಟ್ಕೋರಿ ನಿಮ್ಮ ಹತ್ರ. ಇದು 2 ಲಾಭ ಐತಿ. ಯಾಕಂದ್ರೆ ನಾವು 170 ಗ್ರಾಮ್ ಕೊಡಾಕ್ತಾನೆ. ಈಗ ಫಸ್ಟ್ 50, 60, 70ಕ್ಕೆ ಬಂದೈತಿ. ಈಗ ವೇಟ್ ಮಾಡೇ ಕೊಡ್ತೇನೆ. ನಾ ಬೆಳಿಗ್ಗೆ ಒಂದು ಸ್ವಲ್ಪ ಕಡಿಮೆ ಕೊಡ್ತೇನೆ, ಯಾಕಂದ್ರೆ ಹಗಲೆಲ್ಲ ಮೇಯಿಸ್ಬೇಕಲ್ಲ. ರಾತ್ರಿ ಒಂದು ಸ್ವಲ್ಪ ಮಾತ್ರ ಡೈಟಿನ ಪ್ರಕಾರ 100-170 ಗ್ರಾಮ್ ಮಾತ್ರ ನೈಟ್ ಕೊಡ್ತೇನೆ. ಡೇ ಟೈಮ್ದಾಗ 120, 130 ಇಷ್ಟ ಬೆಳಗ್ಗೆ. ಇವು ನೋಡ್ರಿ ಮರಿ ಒಂದರ್ಕಿನ್ನ ಒಂದು ರ್ಯಾಶ್ ಇರುವ ಅಂದ್ರೆ ಕೊಂಬೋದು ನೋಡ್ರಿ ಹೆಂಗೆ ಕಾಣ್ತಾವೆ ದೂರಿಂದ. ಮರಿ ಮಾತ್ರ ಕಡ್ಲಾ ಮರಿ ಅದಾವೆ 2.
2 ಪೂರ ಕರೆ ಮರಿ, ಒಂದು ಹಂಚಿಕ್ಕಿ ಹಣಿ ಮೇಲೆ ಐತಿ, ಒಂದ ಕಿವಿ ಬೆಳಗೈತಿ ಒಂದು ಮರಿದು ಮಾತ್ರ, ಇನ್ನೂ ಸೂಪರ್ ಕಾಣ್ತದ. ನಿಮ್ಗೆ ಸಿಂಗಾದ ಹಿಂಡಿನೂ ಸಿಗ್ತೈತಿ ಬೇಕಂದ್ರೆ ಹೋಲ್ಸೇಲ್ ರೇಟ್ನಾಗ. ಆಮೇಲೆ ಬ್ರೂಟಾನ್ 5 ಲೀಟ್ರದ್ದು ಅದು ಹೋಲ್ಸೇಲ್ ರೇಟ್ನಾಗೂ ಸಿಗ್ತೈತಿ. ತೋರಿಸ್ತೇನೆ ನಿಮ್ಗೆ ಈಗ ಮುಂದೆ ಯಾವ ರೀತಿ ಐತೆ ಅನ್ನೋದು. ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ನಿಮ್ಗೆ ಅಡ್ರೆಸ್ ಕೊಡ್ತೀನಿ. ಇಲ್ಲತ್ತಂದ್ರೆ ನಾನು ಭಾಳ ಹೆಚ್ಚಿಗೆ ಡಿಮಾಂಡ್ ಇದ್ರೆ ತರಿಸ್ಕೊಡ್ತೇನೆ ನಾನು ಇಲ್ಲಿ ಯರಗಟ್ಟಿಗೆ. ಆದರೆ ಇದೆಲ್ಲ ಕ್ಲೋಸ್ ಆಗೋದು ಯರಗಟ್ಟ್ಯಾಗ ಸಿಗತೈತಿ. ನಾನು ಮರಿ ನೋಡ್ರಿ ಒಂದು ದಿನಕ್ಕೆ ನಿಂದಿರೋಲ್ಲ ಅಂತ ಏನಿಲ್ಲ, ರೆಸ್ಟ್ ಹೆಂಗೆ ಮಾಡತ್ತಾವ ತಿಂದ್ಲು ಈಗ ರೆಸ್ಟ್ ಮಾಡಾಕತ್ತಾವ. ಒಂದಿಷ್ಟು ಮರಿ ತಿಂತಿರ್ತಾವೆ, ಯಾಕಂದ್ರೆ ನಾ ಸ್ಪೇಸ್ ಮಾಡೇನಿ. ಆದರೂ ಒಂದೊಂದು ಮರಿ ರ್ಯಾಶ್ ಇರ್ತಾವಲ್ಲ, ಅವು ಬಡ್ದು ಹಿಂದಕ್ಕೆ ಸರಿಸ್ತಾವೆ, ಆಮೇಲೆ ತಿಂತಾವೆ. ಯಾಕಂದ್ರೆ ನಾ ಮೇವು ಹಾಕೋದು ಅದೇ ರೀತಿ ಹಾಕ್ತೇನೆ, ಗ್ವಾದ್ಲಿ ಖಾಲಿ ಆಗೋ ಮಟ್ಟ ಮಾತ್ರ ಹಾಕೋದಿಲ್ಲ. ಏನು ಹಾಕಿರ್ತೇನೆ ಅದು ಕಂಪ್ಲೀಟ್ ಆಗಿರ್ಬೇಕು, ತಿಂದಿರ್ಬೇಕು. ಅವು ತಿಂದ ಮೇಲೆ ಮತ್ತೆ ನೆಕ್ಸ್ಟ್ ಹಾಕ್ತೇನೆ. ಯಾಕಂದ್ರೆ ನಾವು ಹಾಕಿದ್ವಿ ಬಿಟ್ಟಿವಿ ತೆಗೆದ್ವಿ ಬೇಡ, ಯಾಕಂದ್ರೆ ಅವು ತಿನ್ಬೇಕು, ಅವು ಹೊಟ್ಟೆ ಹಸ್ತಿರ್ಬೇಕು, ಆಗ ಹಾಕ್ತೇನೆ. ಆ ರೀತಿ ಮೇಂಟೆನ್ಸ್ ಮಾಡ್ದಾಗ ನೋಡ್ರಿ. ಈ ಪೀಡು ಮಾತ್ರ ಸೂಪರ್ ಕ್ವಾಲಿಟಿ. ಟಗರು ಸಾಕಾಣಿಕೆ ಮಾಡೋರಿಗೆ, ಕುರಿ ಸಾಕಾಣಿಕೆ ಮಾಡೋರಿಗೆ ಬೆಸ್ಟ್ ಫೀಲ್ಡ್. ಬೇಕಂದ್ರೂ ಹೇಳ್ಬೋದು, ನಾ ತರಿಸ್ಕೊಡ್ತೇನೆ. 1-2 ಚೀಲ ತರ್ಸೋಕ್ಕಾಗೋದಿಲ್ಲ, ಭಾಳ ಬೇಕಂದ್ರೆ ಅಷ್ಟೇ ಕಾಲ್ ಮಾಡಿರಿ, ತರಿಸ್ಕೊಡ್ತೇನೆ ನಾ ಬೇಕಂದ್ರೆ. ಇದನ್ನು ನೋಡ್ರಿ ಸಿಂಗಾ ಹಿಂಡಿ, ಇದು ಸಿಗ್ತತಿ ಹೋಲ್ಸೇಲ್ ರೇಟ್ನಾಗ. ಬೇರೆ ಕಡೆ ಅಂಗಡಿಯಾಗ ತೊಗೊಂಡಕ್ಕಿಂತ ಕಡಿಮೆ ರೇಟ್ನಾಗ ಇದು ಸಿಗ್ತತಿ. ಇದು ಬೇಕಂದ್ರೂ ನನಗೆ ಹೇಳ್ಬೋದು ನೀವು. 1-2 ಚೀಲ ಆದ್ರೆ ಸಮಸ್ಯೆ ಆಕತಿ, ಯಾಕಂದ್ರೆ ತರಿಸ್ಕೊಡಕ್ಕೆ. ಹೆಚ್ಚಿಗೆ ಡಿಮಾಂಡ್ ಇದ್ರೆ ಹೇಳ್ಬೋದು, ತರಿಸ್ಕೊಡ್ತೇನೆ. ಇದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನೈತಲ್ಲ ನಿಮ್ಗೆ ಬೀಳ್ತತಿ. ಇದು ಹೋಲ್ಸೇಲ್ ರೇಟ್ನಾಗ ಇದು ಸಿಗ್ತತಿ. ಒಳ್ಳೆ ಹಿಂಡಿ ಐತಿ, ಶೇಂಗಾ ಹಿಂಡಿದು. ಇದು ಬ್ರೂಟಾನ್ ರೀ, ಬ್ರೂಟಾನ್ ಸೂಪರ್ ಕ್ವಾಲಿಟಿ. ನಿಮಗೆ ಹೋಲ್ಸೇಲ್ ರೇಟ್ನಾಗ ನಾ ಬೇಕಂದ್ರೆ ತರಿಸ್ಕೊಡ್ತೇನೆ. ಯಾರಿಗಾರು ಬೇಕಾಗಿತ್ತಂದ್ರೆ ಒಂದಕ್ಕಾಗಿ ಹೇಳಬೇಡ್ರಿ, ಯಾಕಂದ್ರೆ ಒಂದು 3 ಫಾರ್ಮರ್ ಕೂಡಿ ತರಾವ್ ನಾನು. ಯಾರ ಒಂದು ಡಿಮಾಂಡ್ ಕೊಟ್ಟರು ಒಟ್ಟು ತರಿಸ್ಕೊಡ್ತೇನೆ ನಾನು ನಿಮ್ಗೆ ಹೋಲ್ಸೇಲ್ ರೇಟ್ನಾಗ. ಬೇರೆ ಎಲ್ಲಿ ಮೆಡಿಕಲ್ ಶಾಪ್ನಾಗೂ ರೇಟ್ ಕೊಟ್ಟಿರೋದಿಲ್ಲ, ಆ ರೇಟಿಗೆ ಕೊಡಿಸ್ತೇನೆ. ಬ್ರೂಟಾನ್ 5 ಲೀಟ್ರದ, 1 ಲೀಟ್ರದ್ದು ಇಲ್ಲ, 5 ಲೀಟ್ರದ್ದು ಬೇಕಂದ್ರೆ. ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಬೆಳಿಗ್ಗೆ ನಾ ಒಂದಿಟ್ಟು ಬಿಜಿ ಇರ್ತೇನೆ, ಕಾಲ್ ಮಾಡಿದ್ರೆ ಪಿಕ್ ಮಾಡ್ಲಿಕ್ಕಂದ್ರೆ ಸಿಟ್ಟು ತಗೋಬೇಡ್ರಿ. ಇದು ನೋಡ್ರಿ ಸೈಲೇಜ್ ಬೇಕಂದ್ರೂ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೈಲೇಜು ನಮ್ಮ ಹತ್ರ ಸಿಗ್ತತಿ. ಅಂದ್ರೆ ನಮ್ಮ ಪರಿಚಯ ಇರೋರ್ದು ಫಾರ್ಮ್ ಐತಿ, ಒಳ್ಳೆ ಕ್ವಾಲಿಟಿದ. ಇಲ್ಲಿ ಐತಿ ನೋಡ್ರಿ, ತೋರಿಸ್ತಾನೆ. ಅದರಾಗ ಗೊಂಜಾಳ ಕಾಳು ಕಾಣತಾ ಇರ್ಬೇಕು ನಿಮಗೆ. ಈಗ ಈ ರೀತಿ ಕಾಳು ಇದ್ದಿದ್ದು ಸೈಲೇಜ್ ಮಾತ್ರ. ಇದನ್ನ ಏನಂದ್ರೆ ಫಾರ್ಮರಿಗಾಗೆ ರೆಡಿ ಮಾಡ್ಸ್ಯಾನ ನಾನು ಹೇಳಿ. ಅದು ಮೊನ್ನೆ ಹಿಂದಕಿನ ವಿಡಿಯೋದಾಗ ಮಾಡಿದ್ನಲ್ಲ ಸೈಲೇಜ್ದು, ಅವ್ರಿಗೆ ನಾ ಹೇಳೀನಿ. ಯಾಕಂದ್ರೆ ನೀವು ಆಕಳಿಗೆ ಮತ್ತು ಎಮ್ಮಿಗಾದ್ರೆ ನಡಿತೈತಿ, ಇವು ಕುರಿ ಫಾರ್ಮ್ನ್ಯಾರಿಗೆ ಏನೈತಲ್ಲ ಕಾಳು ಹೆಚ್ಚಿಗೆ ಇದ್ದಿದ್ದು ಬೇಕು ನನಗೆ ಅಂತ ಹೇಳಿದ್ದೆ. ಅವ್ರು ಅದೇ ರೀತಿ ರೆಡಿ ಮಾಡ್ಯಾರ. ಅದು ಬೇಕಂದ್ರೆ ನನಗೆ ಕಾಲ್ ಮಾಡಿರಿ, ಯಾಕಂದ್ರೆ ನೀವೇ ಒಯ್ಯೋದಕ್ಕತಿ. ಅವ್ರ ಅಂಕ್ರಿ ಅಲ್ಲಿ ತಂದು ಇಳಿಸೋದಿಲ್ಲ, ಯರಗಟ್ಟಿಗೆ ಬಂದ ಒಯ್ಯೋದಕ್ಕತಿ. ಒಳ್ಳೆ ಕ್ವಾಲಿಟಿ ಐತಿ ಸೈಲೇಜ್ ಮಾತ್ರ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಹೇಳ್ರಿ ಎಷ್ಟು ಬೇಕು, ಏನು ರೀಸನೇಬಲ್ ರೇಟ್ನಾಗ ನಿಮಗೆ ಕೊಡಿಸ್ತೇನೆ. ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳಲೇಬೇಕು ನಿಮ್ಗೆ, ಯಾಕಂದ್ರೆ ಎಲ್ಲರೂ ಫಾರ್ಮಿಗೆ ಜಾಸ್ತಿ ಜನ ಮಾಡಾಕತ್ತಾರ. ಜಾಸ್ತಿ ತನ ಮಾಡೋದಕ್ಕಾಗೇ ಈಗ ಮಾರ್ಕೆಟ್ನಾಗ ಮರಿಗಳ ರೇಟ್ ಜಾಸ್ತಿನೂ ಆಗ್ಯಾವು. ಜಾಸ್ತಿ ಆಗ್ಯಾವ ಅಂದ್ರೇನು, ಒಂದು ನಡುವಿನ ದಲಾಲ್ ಇರ್ತಾರಲ್ಲ, ಅವರು ಜಾಸ್ತಿ ತೊಗೊಳಕತ್ತಾರೆ. ಈಗ ಮೇನ್ ಪ್ರಾಬ್ಲಮ್ ಆಗಿದ್ದ ಅದ್ರ ಬಗ್ಗೆ ಮಾಡಕ್ಕೆ ಬೇಡ ಅನ್ನೋಲ್ಲ, ಬಟ್ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ರಷ್ಟೇ ಮಾಡಾಕಟ್ಟಿಲ್ಲ. ಯಾಕಂದ್ರೆ ಅದ್ರ ಹಿಂದೆ ಮೇಂಟೆನೆನ್ಸ್ ಅನ್ನೋದು ಭಾಳ ಇರ್ತೈತಿ. 1-2 ಮರಿ ನಿಮ್ಮ ಡೆತ್ ಆದ್ವು ಅಂದ್ರೆ ನಿಮ್ಮ ಇನ್ಕಮ್ ಏನಿಲ್ಲ ಅಂತ ತಿಳ್ಕೊಂಬಿಡ್ರಿ, ಜೀರೋ ಅಂತ ತಿಳ್ಕೊರಿ. ಅದ್ರ ಬಗ್ಗೆ ಕಲ್ಕೋರಿ. ಯಾಕಂದ್ರೆ ಅದ್ರ ಹಿಂದೆ ಏನೇನೈತೆ ಅನ್ನೋದು ನಾ ವಿಡಿಯೋದಾಗ ಹೇಳ್ಕೊತಾ ಬಂದೀನಿ. ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು, ಆ ರೀತಿ ಯಾವ ರೀತಿ ಫುಡ್ ಕೊಡ್ಬೇಕು, ಯಾವ ರೀತಿ ಕಾಳು ಕೊಡ್ಬೇಕು, ಅದ್ರ ಹಿಂದೆ ಖರ್ಚುನೂ ಐತಿ ಅಷ್ಟು. ಬಟ್ ಅದನ್ನ ತೆಗಿಬೇಕಂದ್ರೆ ಆ ರೀತಿ ಮಾರ್ಕೆಟಿಂಗ್ ಸೃಷ್ಟಿನೂ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬರು ಬಿಟ್ಟು 100 ಮಂದಿ ಅವ್ರ ಕಟಕರು ಗೊತ್ತಿರ್ಬೇಕು, ಅದನ್ನು ತೊಗೊಂಡು ಹೋಗುವಂತಾರೆ ಮಾಂಸಕ್ಕಾಗಿ. ಅಂದ್ರೆ ನಿಮ್ಗೆ ರೇಟ್ ಸಿಗತೈತಿ. ಇಲ್ಲಂತಂದ್ರೆ ನೀವು ಲೋಕಲ್ದಾರನ್ನ ಹಿಡ್ಕೊಂಡು ಮಾರಕ್ಕೆ ಹೋದ್ರೆ ನೀವು ಮಾಡಿದಷ್ಟು ಖರ್ಚು ಸಹಿತ ಹೊಳಿ ಬರೋದಿಲ್ಲ. ಅದಕ್ಕಾಗಿ ಅವಸರ ಮಾಡಬೇಡ್ರಿ, ಅದ್ರ ಬಗ್ಗೆ ಕಲ್ಕೊಂಡು ಮಾಡಾಕಡ್ಡಿಲ್ಲ. ಇದೊಂದು ನನಗೆ ಹೇಳ್ಬೇಕು ಅನಿಸ್ತೆ, ಹೇಳಿ.